ಹ್ಯಾಟ್ರಿಕ್ ಕನಸಿನಲ್ಲಿದ್ದ ಬಿಜೆಪಿಗೆ ಇದು ನಿಜಕ್ಕೂ ಕೂಡ ಶಾಕ್ ಅಂತಲೇ ಹೇಳಲಾಗ್ತಾ ಇದೆ. ಸಿಎಂ ಸೇರಿದಂತೆ ಎಲ್ಲ ಸಚಿವರಿಗೆ ಇದರಲ್ಲಿ ಹಿನ್ನಡೆಯಾಗಿದೆ. ಇದು ಆವಾಗಿಂದನೂ ಕೂಡ ಇದೇ ಥರ ಟ್ರೆಂಡ್ ಮುಂದುವರಿತಾ ಇದೆ. ಭರ್ಜರಿ ಬಹುಮತದೊಂದಿಗೆ ಅಧಿಕಾರದತ್ತ ಕಾಂಗ್ರೆಸ್ ಈಗಾಗಲೇ ಬರ್ತಾ ಇದೆ. ಹರಿಯಾಣದ 90 ಕ್ಷೇತ್ರಗಳ ಪೈಕಿ 60ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಲೀಡನ್ನು ಪಡ್ಕೊಂಡಿದೆ. 60ಕ್ಕೂ ಹೆಚ್ಚು ಸ್ಥಾನಗಳು ಟ್ರೆಂಡನ್ನು ತಾವೀಗ ಗಮನಿಸ್ತಾ ಇದ್ದೇವೆ. ಸೊ ನಂಬರ್ಸ್ ನೋಡ್ಬಿಡೋಣ. 90 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ಸಿಗ್ತಾ ಇರುವಂತಹ ಲೀಡು 60 ಕ್ಷೇತ್ರಗಳಲ್ಲಿ. ಬಿಜೆಪಿ ನೋಡಿ ವೆರಿ ಶಾಕಿಂಗ್, ಕುಸಿದು ಹೋಗ್ತಾ ಇದೆ. 20 ಕ್ಷೇತ್ರಗಳಲ್ಲಿ ಮಾತ್ರ ಲೀಡ್ ಇದೆ. INLDಗೆ 4 ಕ್ಷೇತ್ರಗಳಲ್ಲಿ ಲೀಡ್ ಇದ್ರೆ ಅದರ್ಸ್ 6, ಅದರಲ್ಲಿ JJLP ಪಾರ್ಟಿ ಕೂಡ ಬರುತ್ತೆ. ಸೊ ಆ ಪಾರ್ಟಿಯನ್ನು ಸೇರಿಸಿ 6 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೀಡ್ ಸಿಗ್ತಾ ಇದೆ. ಟೋಟಲ್ ಆಗಿ ಕಾಂಗ್ರೆಸ್ಗೆ ಪ್ರಚಂಡ ಬಹುಮತದ ಮುನ್ಸೂಚನೆ, ಅತಿ ದೊಡ್ಡ ಸುಳಿವು ಈ ಟ್ರೆಂಡ್ ನ ಮೂಲಕ ಸಿಗ್ತಾ ಇದೆ. ಅಂದ್ರೆ ಮ್ಯಾಜಿಕ್ ನಂಬರ್ನು ದಾಟಿ ಆಡ್ ಆನ್ ಅಡ್ವಾಂಟೇಜ್ಗಳ ಆಗ್ತಾ ಇದೆ. ಆಮೇಲೆ ಅವ್ರದ್ದು ಜಂಪ್ ಯಾವ ರೀತಿ, ಅದು ಮಾಮೂಲಿ ಜಂಪ್ ಅಲ್ಲ. 31 ಕ್ಷೇತ್ರ ಲಾಸ್ಟ್ ಟೈಮ್ ಅವ್ರು ಗಳಿಸ್ಕೊಂಡಿದ್ದು, ಬಟ್ ಈ ಸಲ ಆಲ್ಮೋಸ್ಟ್ ಡಬಲ್, ಹ್ಯೂಜ್ ಜಂಪ್ ಅದು. ಇಂಥ ಜಂಪು, ಇಂಥ ಫಿನಿಕ್ಸ್ ನ ರೀತಿಯಲ್ಲಿ ಎದ್ದು ಬರುವಂತಹ ರೀತಿ ಇದೆಯಲ್ಲ, ರಾಷ್ಟ್ರ ರಾಜಕಾರಣದ ದೊಡ್ಡ ಸಂದೇಶ. ಜಮ್ಮು ಕಾಶ್ಮೀರದ ಕಥೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆಗೆ ಕಾಂಗ್ರೆಸ್ ಈಗ ಸರ್ಕಸ್ ಆರಂಭ ಮಾಡಿದೆ. ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಸೇರಿ 46 ಸರಳ ಬಹುಮತ 90 ಕ್ಷೇತ್ರದ ಪೈಕಿ 45ಕ್ಕೆ ಈಗಾಗಲೇ ಅವರು ಬಂದು ಕುಳಿತಿದ್ದಾರೆ. ಬಿಜೆಪಿ 28ರಲ್ಲಿ ಮತ್ತು PDP 5, ಇತರರು 12 ಕ್ಷೇತ್ರ. ಹೆಚ್ಚು ಕಡಿಮೆ ಒಮರ್ ಅಬ್ದುಲ್ಲಾ ಅವರು ಈಗ ತಾನೇ ಮಾತನಾಡ್ತಾ ಈ ಜನಾಭಿಪ್ರಾಯವನ್ನು ಬಿಜೆಪಿ ಒಪ್ಪಿಕೊಳ್ಳಬೇಕು. ಅಂದರೆ ವಾಮ ಮಾರ್ಗದಿಂದ ನೀವು ಸರ್ಕಾರ ರಚನೆಗೆ ಪ್ರಯತ್ನವನ್ನು ಪಡಬಾರ್ದು. ಯಾಕೆಂದರೆ ಈ 45 ಸ್ಥಾನ ಇವ್ರು ಗೆದ್ದಿರೋದೇನಿದೆ, ಈ 45ರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಅವರದ್ದೇ ಮೆಜಾರಿಟಿ, ಕಾಂಗ್ರೆಸ್ಗಿಂತ ಅವರೇ ಜಾಸ್ತಿ ಗೆದ್ದಿರ್ತಕ್ಕಂಥದ್ದು, ಒಮರ್ ಅಬ್ದುಲ್ಲಾ ನೇತೃತ್ವದ ಪಾರ್ಟಿ. ಹಾಗಾಗಿ ನೀವು ಜನಾದೇಶವನ್ನು ಒಪ್ಕೊಳ್ಬೇಕು, ವಾಮ ಮಾರ್ಗದ ಮುಖಾಂತರ ಅಧಿಕಾರ ಹಿಡಿಯುವ ಪ್ರಯತ್ನವನ್ನು ಕೈ ಬಿಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನಂಬರ್ಸ್ ಲೆಕ್ಕ ತಗೊಂಡ್ರೂ ಕೂಡ ಬಿಜೆಪಿ 28ರಲ್ಲಿ ಇರೋದ್ರಿಂದ PDP ಅವರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಇತರರು 12 ಜನ ಸಪೋರ್ಟ್ ಮಾಡಿದ್ರು 40ಕ್ಕೆ ಬಂದು ಕೂತ್ಕೋತಾರೆ, ಅವ್ರಿಗೆ ಸರಳ ಬಹುಮತ ಸಿಗಲ್ಲ. ಹಾಗಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಇಂಡಿ ಕೂಟ, ಆ ಇಂಡಿ ಕೂಟಕ್ಕೆ ಬಹುಮತ ಹೆಚ್ಚು ಕಡಿಮೆ ಸರ್ಕಾರ ರಚನೆಗೆ ಅವಕಾಶಗಳು ಸಿಗ್ತಾ ಇದೆ. ಅದೊಂದು ಸ್ವಲ್ಪ ಸರ್ಕಸ್ ಜಮ್ಮು ಕಾಶ್ಮೀರದಲ್ಲಾದರೂ ಕೂಡ ಹರಿಯಾಣದಲ್ಲಿ ಮಾತ್ರ ಗ್ರೇಟ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಕಾಂಗ್ರೆಸ್ನ ಲೆಕ್ಕಾಚಾರ.